ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಿನ್ನ ಕ್ಷೇತ್ರದಲ್ಲಿ ನಿನ್ನ ವಿರುದ್ಧನೇ ಸಂಚು ನಡೀತಾ ಇದೆ. ಏನಾದರೂ ಪವಾಡ ಮಾಡು, ಈ ಅನ್ಯಾಯನ ನಿಲ್ಲಿಸು. ಅಸಲಿಗೆ ಜಾಜಿಗೆ ಯಾರ ರಕ್ಷಣೆಯೂ ಬೇಕಾಗಿಲ್ಲ. ಈಗ ಅವಳು ಶಕ್ತಿ ಮತ್ತೆ ಭಕ್ತಿಯ ಆಗರ. ಜಾಜಿಯ ದೇಹದ ಒಳಗೆ ಶ್ರೀಚಕ್ರ ಬೆರೆತು ಕಲೆತು ಹೋಗಿದೆ. ಅದೇ ಅವಳ ದೇಹದಲ್ಲಿ ಶಕ್ತಿಯ ಸಂಚಯನಕ್ಕೆ ಕಾರಣವಾಗಿದೆ. ಮುಂದೆ ಅವಳ ಗರ್ಭಸಂಚಾತ ಶಿಶುವಾಗಿ 9ನೇ ಹುಣ್ಣಿಮೆಗೆ ಶ್ರೀಚಕ್ರ ಸ್ವರೂಪಿ ಮಗು ಭೂಸ್ಪರ್ಶ ಮಾಡಲಿದೆ. ಅಲ್ಲಿಂದ ಮುಂದೆ ಶುರುವಾಗಲಿದೆ ಚಕ್ರಾಪುರಿಯ ತ್ರಿಪುರ ಸುಂದರಿ ಅಮ್ಮನವರ ಮಹತ್ ಕಾರ್ಯಗಳ ಮಹಾಪರ್ವ. ಮುಂದೆ ನಡೆಯೋದೆಲ್ಲ ಪವಾಡಗಳೇ. ಸಾಕ್ಷಾತ್ ಅಮ್ಮನವರೇ ಅವತರಿಸಿ ಬಂದು ಮಹಾನ್ ಶಕ್ತಿಯಾಗಿ ಆ ಮಗುವು ಹೊರಹೊಮ್ಮಿ ಶಿಷ್ಟರಿಗೆ ರಕ್ಷೆ, ದುಷ್ಟರಿಗೆ ಶಿಕ್ಷೆ ನೀಡಲಿದೆ. ಇನ್ನು ಶ್ರೀಚಕ್ರ ನನ್ನ ಪಾಲಿಗೆ ಖಚಿತ. ಶ್ರೀಚಕ್ರ ಈ ಚಕ್ರಾಪುರಿಯ ಉದ್ಧಾರಕ್ಕಾಗಿ ಭೂಮಿಯಲ್ಲಿ ಅವತರಿಸೋದು ಸಂತೋಷದ ವಿಚಾರನೇ ಅಮ್ಮ. ಆದರೆ ಅದು ಚಂದ್ರಧರನ ವಂಶದ ಕುಡಿಯಾಗಿ ಹುಟ್ಟಿದರೆ ಈ ಲೋಕಕ್ಕೆ ಕಂಟಕ ತಪ್ಪಿದ್ದಲ್ಲ ತಾಯಿ. ಆ ವಿರೂಪಾಕ್ಷ ಶಾಸ್ತ್ರಿಗಳು ಅದನ್ನು ತಮ್ಮ ಸ್ವಾರ್ಥ ಸಾಧನೆಗೆ ಬಳಸ್ಕೊಳ್ತಾರೆ. ಆದ್ರೆ ದೈವಿ ನಿಯಮ ಅಂತ ಒಂದಿರತ್ತೆ ದೇಶಿಕರೇ, ಅದನ್ನ ಯಾರು ಬದಲಾಯಿಸೋದಕ್ಕೆ ಆಗಲ್ಲ. ಜಾಜಿನ ಚಂದ್ರಧರನಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾರಲ್ಲ, ಹಾಗಿದ್ರೆ ಪೂರ್ವ ನಿರ್ಧಾರದಲ್ಲಿ ಜಾಜಿ ಜೊತೆ ಚಂದ್ರಧರನ ಹೆಸರಿತ್ತೆ. ಮದುವೆ ಆದ್ಮೇಲೆ ಜಾಜಿಗೆ ಜನಿಸುವ ಶಿಶು ವಿರೂಪಾಕ್ಷ ಶಾಸ್ತ್ರಗಳ ಸೊತ್ತಲ್ವೇ? ಇನ್ನೂ ಮದುವೆ ನಡೆದಿಲ್ಲ. ನಡೆಯುತ್ತೆ. ಇನ್ನು 1 ಗಂಟೆಯಲ್ಲಿ ಮಾಂಗಲ್ಯ ಧಾರಣೆ ಆಗುತ್ತೆ. ಇನ್ನು 1 ಗಂಟೆ ಅವಧಿ ಇದೆಯಲ್ಲ, ಅಷ್ಟರಲ್ಲಿ ಏನ್ ಬೇಕಾದರೂ ಸಂಭವಿಸಬಹುದು. ದೇಶಕರೇ, ಅಮ್ಮನವರು ಪ್ರತಿಯೊಂದರಲ್ಲೂ ಇರ್ತಾರೆ. ಪ್ರತಿ ಕ್ಷಣ ಪ್ರತಿ ಸ್ಥಳದಲ್ಲೂ ಅವರ ನೆರಳಿರುತ್ತೆ. ಅವರ ಪ್ರತಿರೂಪ ಲೋಕದ ಸಮಸ್ತ ಜೀವರಾಶಿಗಳ ಕಣಕಣದಲ್ಲೂ ಇರುತ್ತೆ. ಹೀಗಿರುವಾಗ ತೃಣಮಾತ್ರರಾದ ಮನುಷ್ಯರು ಅವಳ ಇಚ್ಛೆಯನ್ನ ಮುರಿಯೋದಕ್ಕೆ ಸಾಧ್ಯನಾ? ಅವಳು ಕಣ್ ತಪ್ಪಿಸಿ ಮನುಷ್ಯ ತನ್ನ ಸಾರ್ವಭೌಮತ್ವವನ್ನ ಸಾಧಿಸ್ಕೊಳಕ್ ಸಾಧ್ಯನಾ?
ಕ್ಷಣಗಣನೆ ಆರಂಭ ಆಗಿದೆ. ಇನ್ ಮುಂದೆ ನಡೆಯೋದೆಲ್ಲ ಅಮ್ಮನವರ ಪವಾಡ. ಅಭಯವ ಕರುಣಿಸು ಅಭಯದಾತೆ ನೀ, ವಿಶ್ವವ ಕಾಯುವ ವಿಶ್ವ ವಿನೋದಿನಿ. ಅಭಯವ ಕರುಣಿಸು ಅಭಯದಾತೆ ನೀ, ವಿಶ್ವವ ಕಾಯುವ ವಿಶ್ವ ವಿನೋದಿನಿ. ಭಕ್ತರ ಹರಸಲು ನೆಲೆಸಿದ ತಾಯೇ, ಅಳುವ ಕಣ್ಣೀರನ್ನು ಒರೆಸುವ ತಾಯೇ. योपां पुष्पं वेद पुष्पवान् प्रजावान् पशुमान् भवति। चन्द्रमा वा अपां पुष्पं पुष्पवान् प्रजावान् पशुमान् भवति। यजामहे सुगन्धं पुष्टिवर्धनं पूर्वामुकमिव बन्धनात् मृत्योर्मुक्षीयमामृतात्। दुष्टशिक्षकं शिष्टरक्षकं सुरसुपूजितम् असुरमर्दनं राक्षससंहारम्।
ಹಾರ ಬದಲಾಯಿಸ್ಕೊಳ್ಳಿ. ವಿರೂಪಾಕ್ಷ, ನೀನ್ ಗೆದ್ದೆ. ಅಮ್ನೋರು ವಿರುದ್ಧದ ನಿನ್ನ ಹೋರಾಟದಲ್ಲಿ ಜಯ ನಿನ್ನ ಪಾಲಿಗಾಯ್ತು. ಜಯ ನಿನ್ನ ಪಾಲಿಗಾಯ್ತು. ದೇಶಿಕರೇ, ಮಗಳು ನೊಂದ್ಕೊಂಡು ಅಮ್ಮ ರಕ್ಷಿಸು ಅಂತ ಬೇಡ್ಕೊಂಡಾಗ ತಾಯಿ ಆದವಳು ಕಣ್ಮುಚ್ಕೊಂಡು ಕೂತಿರ್ತಾಳ? ಹಾಗೆ ಕಣ್ಮುಚ್ಕೊಂಡು ಕೂತಿರೋದು ಮಾತೃಧರ್ಮನ? ಇಲ್ಲ ತಾಯಿ, ಖಂಡಿತ ಇಲ್ಲ. ಅದು ಮಾತೃಧರ್ಮವೂ ಅಲ್ಲ. ಆ ತಾಯಿ ಹಾಗೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋಳು ಅಲ್ಲ. ಭಕ್ತಿಯಿಂದ ಕೇಳ್ಕೊಂಡ್ರೆ ಕೇಳಿದ್ದನ್ನು ಕೊಡೋ ಕಲ್ಪವೃಕ್ಷ ಅವಳು. ಮತ್ಯಾಕೆ ದೇಶಿಕರೇ ನಿಮ್ಮ ಕಣ್ಣಲ್ಲಿ ದುಗೂಡ? ಅಮ್ಮನವರ ಬಗ್ಗೆ ಸಂದೇಹನ? ಅಯ್ಯಯ್ಯೋ, ಇಲ್ಲ ತಾಯಿ, ಇಲ್ಲ. ಅಮ್ಮನವ್ರ ಬಗ್ಗೆ ನನಗೆ ಖಂಡಿತ ಸಂದೇಹ ಇಲ್ಲ. ನನ್ನ ಸಂದೇಹ ಇರೋದೆಲ್ಲ ಈ ಮನುಷ್ಯ ಕುಲದ ಬಗ್ಗೆ. ಶ್ರೀಚಕ್ರದ ಪ್ರಲೋಭನೆಗೆ ಒಳಗಾಗಿರೋ ಈ ವಿರೂಪಾಕ್ಷ ಶಾಸ್ತ್ರಿಗಳಂಥ ಮನುಷ್ಯರ ಬಗ್ಗೆ ನನಗೆ ಖಂಡಿತವಾಗಿಯೂ ನಂಬಿಕೆ ಇಲ್ಲಮ್ಮ. ಚಿಂತೆ ಬೇಡ ದೇಶಿಕರೇ, ಒಬ್ಬೊಬ್ಬ ಮನುಷ್ಯನು ಒಂದೊಂದು ಬಗೆಯ ಪ್ರಲೋಭನೆಗೆ ಒಳಗಾಗಿರ್ತಾನೆ. ವಿರೂಪಾಕ್ಷನು ಹಾಗೆ.
ಚಂದ್ರಧರ, ನೀ ಮೊದಲು ಹಾರ ಹಾಕಪ್ಪ. ಮನುಷ್ಯ ತನಗೆ ಬೇಕು ಅನಿಸಿದ್ದನ್ನು ವಶಪಡಿಸ್ಕೊಳ್ಳೋದಕ್ಕೆ ನಾನಾ ಬಗೆಯ ಕಸರತ್ಗಳನ್ನು ಮಾಡ್ತಾನೆ. ಕೆಲವರು ಹೊನ್ನಿನ ಆಸೆ ತೋರಿಸ್ತಾರೆ, ಕೆಲವರು ಯುಕ್ತಿ ಉಪಯೋಗಿಸ್ತಾರೆ, ಇನ್ನೂ ಕೆಲವರು ಶಕ್ತಿ ಸಾಮರ್ಥ್ಯಗಳ ಪ್ರಯೋಗ ಮಾಡ್ತಾರೆ. ಅದೇ ವಿರೂಪಾಕ್ಷ ಶಾಸ್ತ್ರಿ ಅಂಥವರು ತಂತ್ರ ಮಂತ್ರ ಯಂತ್ರಗಳ ಪ್ರಯೋಗ ಮಾಡಿ ಅವ್ರಿಗೆ ಬೇಕಾದ್ದನ್ನು ದಕ್ಕಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಮನುಷ್ಯ ಆಸೆ ದುರಾಸೆಗೆ ಬಿದ್ದಾಗ ಎಂಥ ತುಚ್ಛ ಕೆಲಸವನ್ನಾದರೂ ಮಾಡ್ತಾನೆ. ಅದಕ್ಕೆ ವಿರೂಪಾಕ್ಷನೇ ಸಾಕ್ಷಿ. ತನಗೆ ಬೇಕಾದನ್ನು ವಶಪಡಿಸ್ಕೊಳ್ಳೋದಕ್ಕೆ ಈ ರೀತಿ ಪರಿಪರಿಯಾಗಿ ಹೆಣಗಾಡೋದು ಮನುಷ್ಯ ಕುಲದಲ್ಲಿ ಸರ್ವೇ ಸಾಮಾನ್ಯ ಸಂಗತಿ. ಆದರೆ ಸಾಕ್ಷಾತ್ ಅಮ್ಮನವರೇ ವಶೀಕರಣ ಮಾಡೋದಕ್ಕೆ ನಿಂತುಬಿಟ್ರೆ ಅದರಿಂದ ಪಾರಾಗೋದಕ್ಕೆ ಮನುಷ್ಯನಾಗಲಿ ಶಕ್ತಿಯಾಗಲಿ ಯಾವುದಿದೆ? ಇಲ್ಲ ಇಲ್ಲ, ಅಮ್ಮನವರೇ ವಶಪಡಿಸ್ಕೊಳಕ್ಕೆ ನಿಂತುಬಿಟ್ರೆ ಅದರಿಂದ ಪಾರಾಗೋ ಶಕ್ತಿ ಯಾರಿಗೂ ಇಲ್ಲ. ಅವಳ ವಶವಾಗೋದು, ಪರವಶವಾಗೋದು ಪರಮಸುಖ ಅದು. ಇನ್ನೇನು ಚಿಂತೆ ಇಲ್ಲ ತಾನೆ? ಇಲ್ಲ ತಾಯಿ, ಇಲ್ಲ. ನನಗಿನ್ನು ಯಾವ ಚಿಂತೆಯೂ ಉಳಿದಿಲ್ಲ. ಶ್ರೀಚಕ್ರದ ರಕ್ಷಣೆಗೆ ಸ್ವಯಂ ಅಮ್ಮನವರೇ ಧರೆಗೆ ಅವತರಿಸಿ ಬರ್ತಿರ್ಬೇಕಾದ್ರೆ ಆ ಶ್ರೀಚಕ್ರ ಸ್ವರೂಪಿ ಶಿಶು ಖಂಡಿತ ವಿರೂಪಾಕ್ಷ ಶಾಸ್ತ್ರಗಳ ಪಾಲಾಗೋದಿಲ್ಲ. ಅದು ಸಜ್ಜನರ ಕೈಯನ್ನೇ ಸೇರುತ್ತದೆ. ತಾಯಿಯ ಆಗಮನದ ವಿಷಯ ಕೇಳಿ ನನಗೆ ಬಹಳ ಸಂತೋಷ ಆಯಿತು. ಧನ್ಯನಾದೆ. ಇನ್ನು ಚಕ್ರಾಪುರಿಯ ಮುಂದಿನ ಭವಿಷ್ಯದ ಬಗ್ಗೆ ನನಗೆ ಯಾವ ಸಂದೇಹವೂ ಉಳಿದಿಲ್ಲ. ಆ ಮಹಾತಾಯಿನೇ ಧರೆಗಿಳಿದು ಬಂದು ಶಿಷ್ಟರ ರಕ್ಷಣೆಗೆ ನಿಂತರೆ ಅಧರ್ಮ ಖಂಡಿತ ಸರ್ವನಾಶವಾಗುತ್ತೆ. ಇದು ಖಂಡಿತ ಅಮ್ಮ. ಹಾರ ಬದಲಾಯಿಸ್ಕೊಳ್ಳಿ, ಮುಹೂರ್ತ ಮೀರೋಗತ್ತೆ. ಚಂದ್ರ, ಹಾರ ಹಾಕು. ಆಗ್ಲಿಂದ ಪುರೋಹಿತರು ಹೇಳ್ತಾ ಇದ್ದಾರೆ. ಹಾರ ಹಾಕಿ ಜಾಯಿ, ಸುಮ್ಮನೆ ಹಾಗೆ ನೋಡ್ತಿದ್ಯಲ್ಲ, ಹಾರ ಹಾಕು. ಹಾಕಿ ಜಾಜಿ, ಹಾರ ಹಾಕು.